ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇ. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಚ್ಯವನನ ಜನ್ಮ, ಅವನ ತೇಜಸ್ಸಿನಿಂದ ರಾಕ್ಷಸನು ಭಸ್ಮವಾದುದು, ಭೃಗು ಮಹರ್ಷಿಯು ಅಗ್ನಿದೇವನಿಗೆ ಶಾಪವನ್ನಿತ್ತುದು ಎಂಬ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ನಾವು ಪುಲೋಮ ರಾಕ್ಷಸನು ಆಶ್ರಮದಲ್ಲಿ ಏಕಾಂತದಲ್ಲಿದ್ದಂತಹ ಪುಲೋಮೆಯನ್ನು ಅಪಹರಿಸಲು ಬರುತ್ತಾನೆ. ತಾನು ಈಗಾಗಲೇ ಒಮ್ಮೆ ಅವಳನ್ನು ಮದುವೆಯಾಗಿದ್ದೆ, ಅವಳ ತಂದೆ ಅವಳನ್ನು ನನಗೆ ಮದುವೆ ಮಾಡಿಕೊಟ್ಟಿದ್ದ ಎಂಬ ವಾದವನ್ನೇ ಮುಂದಿಟ್ಟುಕೊಂಡು ಅಗ್ನಿಯನ್ನು ಸಾಕ್ಷಿ ಹೇಳುವಂತೆ ಕೇಳುತ್ತಾನೆ. ಆಗ ಅಗ್ನಿ ಅನಿವಾರ್ಯವಾಗಿ ಸರ್ವತ್ರ ಇರುವವನಾದುದರಿಂದ, ಅದು ನಡೆದ ಘಟನೆಯೇ ಆಗಿರುವುದರಿಂದ ಸತ್ಯವನ್ನೇ ಹೇಳಬೇಕಾಗುತ್ತದೆ. ಆದರೂ ಕೂಡ ನೀನು ಪ್ರತ್ಯಕ್ಷ ಅಗ್ನಿಯ ಸಮಕ್ಷಮದಲ್ಲಿ, ಅಂದರೆ ಹೋಮಕುಂಡದ ಸಮಕ್ಷಮದಲ್ಲಿ ಅಗ್ನಿಸಾಕ್ಷಿಯಾಗಿ ಮಂತ್ರಪುರಸ್ಸರವಾಗಿ ವಿವಾಹವಾಗಿರಲಿಲ್ಲ ಎಂಬುದನ್ನು ಕೂಡ ಹೇಳುತ್ತಾನೆ. ಆ ಕಾರಣದಿಂದಾಗಿ ಆ ಪುಲೋಮ ರಾಕ್ಷಸನೊಡನೆ ವಿವಾಹವಾಗಿದ್ದರೂ ಅದು ಮಂತ್ರ ಪುರಸ್ಸರವಾಗಿಲ್ಲದುದರಿಂದ ಅದನ್ನು ಅಧಿಕೃತವೆಂದು ಮಾನ್ಯ ಮಾಡಲು ಬರುವುದಿಲ್ಲ. ಆದರೂ ಕೂಡ ಆದದ್ದೇನೋ ನಿಜವೇ. ಯಾವುದೋ ಒಬ್ಬ ಪುರುಷ ಸ್ತ್ರೀ ವಿವಾಹ ಮಾಡಿಕೊಂಡಿದ್ದೇವೆ ಎಂದು ಹೇಳಿದ ಮಾತ್ರಕ್ಕೆ ವಿವಾಹವಾಗುವುದಿಲ್ಲ. ಅದಕ್ಕೊಂದು ನಿಯತವಾದ ಕರ್ಮವಿರುತ್ತದೆ. ಈಗಿನ ಕಾಲದಲ್ಲಿ ಕೋರ್ಟಿನಲ್ಲೋ ಅಥವಾ ಒಂದು ಇಲಾಖೆ ಕಚೇರಿಯಲ್ಲೋ ಅದನ್ನು ರಿಜಿಸ್ಟರ್ ಮಾಡಿಸಿರಬೇಕು. ಇಲ್ಲವೇ ಮಂತ್ರ ಪುರಸ್ಸರವಾಗಿ, ಅಂದರೆ ವಿಧಿಪೂರ್ವಕವಾಗಿ, ಹಿಂದೂ ವಿಧಿಪೂರ್ವಕ, ಜೈನ ಬೇರೆ ಬೇರೆ ಧರ್ಮ ಮತ ಪಂಥಗಳ ವಿಧಿಪೂರ್ವಕವಾಗಿ ವಿವಾಹವಾಗಿರಬೇಕು. ಕಾನೂನು ಯಾವುದನ್ನು ಮಾನ್ಯ ಮಾಡಿರುತ್ತದೆಯೋ ಆ ಪೂರ್ವಕವಾಗಿ ವಿವಾಹವಾಗಿದ್ದರೆ ಮಾತ್ರವೇ ಕಾನೂನು ಅದನ್ನು ಪರಿಗಣಿಸುತ್ತದೆ. ಕೇವಲ ನಾವು ವಿವಾಹವಾಗಿದ್ದೇವೆ ಎಂದು ಬಾಯಲ್ಲಿ ಹೇಳಿದರೆ ಅದು ಅವರಿಬ್ಬರಲ್ಲಿ ಯಾರೊಬ್ಬರಿಗೆ ಒಪ್ಪಿಗೆ ಇಲ್ಲದಿದ್ದರೂ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಖಂಡಿತವಲ್ಲವೇ. ಆ ಕಾರಣದಿಂದಾಗಿ ಪುಲೋಮ ರಾಕ್ಷಸನು ಪುಲೋಮಿಯನ್ನು ಅಪಹರಿಸಲು ಈಗ ಸಿದ್ಧನಾಗಿದ್ದಾನೆ. ಸೌತಿಗಳು ಕಥೆಯನ್ನು ಮುಂದುವರಿಸಿ ಹೇಳುತ್ತಿದ್ದಾರೆ. ಅಗ್ನೇರಥ ವಚಶ್ರುತ್ವ ತದ್ರಕ್ಷ ಪ್ರಜಹಾರತಾಂ ಬ್ರಹ್ಮನ್ ವರಾಹ ರೂಪೇಣ ಮನೋಮಾರುತರಂಹಸ. ಅಗ್ನಿದೇವನ ಮಾತನ್ನು ಕೇಳಿ ರಾಕ್ಷಸನು ಒಡನೆಯೇ ಹಂದಿಯ ರೂಪವನ್ನು ತಾಳಿ ಪೂರ್ಣ ಗರ್ಭಿಣಿಯಾಗಿದ್ದ ಭೃಗು ಮಹರ್ಷಿಗಳ ಪತ್ನಿಯಾಗಿದ್ದ ಪುಲೋಮೆಯನ್ನು ಎತ್ತಿಕೊಂಡು ಗಾಳಿಗಿಂತಲೂ ಮತ್ತು ಮನಸ್ಸಿಗಿಂತಲೂ ವೇಗವಾಗಿ ಓಡಲು ಪ್ರಾರಂಭಿಸಿದನು. ತಾಯಿಯ ಗರ್ಭದಲ್ಲಿದ್ದ ಶಿಶುವು ರಾಕ್ಷಸನ ಈ ಅಕಾರ್ಯದಿಂದ ಬಹಳ ಕೋಪಗೊಂಡು ಯೋಗ ಬಲದಿಂದ ತಾಯಿಯ ಗರ್ಭವನ್ನು ಬಿಟ್ಟು ಹೊರಬಂದಿತು. ಗಮನಿಸಿ, ಆ ಗಡಿಬಿಡಿಯಲ್ಲಿ ಆತ ಆ ಪುಲೋಮೆಯನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಗರ್ಭಸ್ಥವಾಗಿದ್ದ ಶಿಶು ಗರ್ಭದಿಂದ ಹೊರಗೆ ಬರುತ್ತದೆ. ಆ ಕಾರಣದಿಂದಾಗಿಯೇ ಆ ಮಗುವಿಗೆ ಚ್ಯವನ, ಅಂದರೆ ಗರ್ಭದಿಂದ ಜಾರಿದವನು ಎಂದು ಹೆಸರಾಯಿತು. ಸೂರ್ಯನಿಗೆ ಸಮನಾದ ತೇಜಸ್ಸುಳ್ಳ ಶಿಶುವನ್ನು ನೋಡುತ್ತಲೇ ರಾಕ್ಷಸನು ಪುಲೋಮೆಯನ್ನು ಕೈಬಿಟ್ಟು ಬಿಡುತ್ತಾನೆ. ಆಕೆಯನ್ನು ಎತ್ತಿಕೊಂಡು ಹೋಗುವುದು ಸಾಧ್ಯವಾಗುವುದಿಲ್ಲ. ಶಿಶುವಿನ ಕಣ್ಣುಗಳಿಂದ ಅಗ್ನಿಯು ಹೊರಬಂದು ಕೆಲವು ಕ್ಷಣಗಳಲ್ಲಿಯೇ ರಾಕ್ಷಸನು ಸುಟ್ಟು ಹೋಗಿ ನಿಶ್ಚೇತನನಾಗಿ ಕೆಳಕ್ಕೆ ಬೀಳುತ್ತಾನೆ. ಆಗ ಸುಶ್ರೋಣಿಯಾದ ಪುಲೋಮೆಯು ಬಹು ದುಃಖಿತೆಯಾಗಿ ಭೃಗುನಂದನನಾದ ಚ್ಯವನನನ್ನು ಎತ್ತಿಕೊಂಡು ಬಹಳ ಕಷ್ಟದಿಂದ ಆಶ್ರಮದ ಕಡೆ ಹೋಗುತ್ತಿರುತ್ತಾಳೆ. ತ್ರಿಕಾಲಜ್ಞನಾದ ಬ್ರಹ್ಮನು ತನ್ನ ಸೊಸೆಯ, ಗಮನಿಸಿ ಇಲ್ಲಿ ಬ್ರಹ್ಮ ಭೃಗು ಮಹರ್ಷಿಗಳ ತಂದೆ, ಆದ್ದರಿಂದ ಭೃಗು ಮಹರ್ಷಿಗಳ ಸೃಷ್ಟಿಗೆ ಬ್ರಹ್ಮನೇ ಕಾರಣವೆಂದು ಈಗಾಗಲೇ ನಾವು ಕೇಳಿದ್ದೇವೆ. ಆತ ತನ್ನ ಸೊಸೆಯ ದುಸ್ಥಿತಿಯನ್ನು ನೋಡಿ ಪುಲೋಮೆಯೆದ್ದೆಡೆಗೆ ಬಂದು ಅವಳನ್ನು ಸಂತೈಸುತ್ತಾನೆ. ಪುಲೋಮೆಯ ಕಣ್ಣೀರಿನಿಂದ ಒಂದು ನದಿಯೇ ಪ್ರವಹಿಸತೊಡಗುತ್ತದೆ. ಅವಳು ಮುಂದೆ ನಡೆದು ಹೋಗುತ್ತಿದ್ದಂತೆ ಕಣ್ಣೀರಿನ ನದಿಯು ಅವಳನ್ನೇ ಅನುಸರಿಸಿ ಹೋಗುತ್ತದೆ. ಇದನ್ನು ನೋಡಿದ ಬ್ರಹ್ಮನು ಆ ನದಿಗೆ ವಧೂಸರವೆಂದೇ ಹೆಸರಿಟ್ಟು ಅಂತರ್ಧಾನನಾದನು. ಆ ನದಿಯು ಭೃಗು ಮಹರ್ಷಿಗಳ ಆಶ್ರಮದ ಸುತ್ತಲೂ ಹರಿಯತೊಡಗಿತು. ಶೌನಕರೇ, ಈ ರೀತಿಯಲ್ಲಿ ಭೃಗು ಮಹರ್ಷಿಯ ಪುತ್ರನಾದ ಮಹಾಪ್ರತಾಪಶಾಲಿಯಾದ ಚ್ಯವನನು ಜನಿಸಿದನು. ಪುಲೋಮೆಯು ಆಶ್ರಮಕ್ಕೆ ಬಂದೊಡನೆಯೇ ಕೋಪಗೊಂಡಿದ್ದ ಭೃಗು ಮಹರ್ಷಿಗಳು ಕೇಳುತ್ತಾರೆ, ನೀನು ನನ್ನ ಪತ್ನಿ ಎಂಬುದನ್ನು ರಾಕ್ಷಸನಿಗೆ ಹೇಳಿದವರಾರು? ನೀನು ನನ್ನ ಪತ್ನಿ ಎಂಬ ವಿಷಯವು ಪುಲೋಮನಿಗೆ ತಿಳಿಯಲು ಸಾಧ್ಯವೇ ಇಲ್ಲ. ಇದನ್ನು ಯಾರಾದರೂ ಹೇಳಿಯೇ ಇರಬೇಕು. ಯಾರೆಂದು ಒಡನೆಯೇ ಹೇಳು. ಪುಲೋಮೆ ಈಗಲೇ ಶಪಿಸಿ ಬಿಡುವೆನು. ನನ್ನ ಶಾಪಕ್ಕೆ ಭಯಪಡದೆ ಈ ವ್ಯತಿಕ್ರಮವನ್ನು ಯಾವನು ಮಾಡಿದನೋ ಬೇಗ ಹೇಳು. ಅಂದರೆ ಇಲ್ಲಿ ಪುಲೋಮ ರಾಕ್ಷಸನಿಗಾದರೂ ಕೂಡ ಈಕೆಯೇ ಪುಲೋಮೆ, ಈಕೆಯೇ ಭೃಗು ಮಹರ್ಷಿಗಳ ಪತ್ನಿ ಎಂಬುದನ್ನು ಸಾಕ್ಷಿಪೂರ್ವಕವಾಗಿ ಹೇಳಿರುವವನು ಬೇಕಲ್ಲವೇ? ರಾಕ್ಷಸನೇನೋ ಆಕೆಯನ್ನು ಅಪಹರಿಸುವ ಸಲುವಾಗಿ ಬಂದ. ಆತ ಅಂದುಕೊಂಡಿದ್ದ ಈಕೆಯೇ ಪುಲೋಮೆ, ನನ್ನನ್ನು ಮದುವೆಯಾದವಳು ಎಂದು. ಗಮನಿಸಿ, ಇಲ್ಲಿ ಮಂತ್ರ ಪುರಸ್ಸರವಾಗಿ ಆಕೆಯ ತಂದೆ
ಆ ಪುಲೋಮ ರಾಕ್ಷಸನಿಗೆ ಮದುವೆ ಮಾಡಿಕೊಟ್ಟಿರಲಿಲ್ಲ. ಯಾವುದೋ ಸಂದರ್ಭದಲ್ಲಿ ಅತ್ಯಂತ ಕೋಪದಿಂದಲೋ ಯಾವುದೋ ಕಾರಣದಿಂದಾಗಿ ನಿನ್ನನ್ನು ರಾಕ್ಷಸನಿಗೆ ಮದುವೆ ಮಾಡಿಕೊಡುತ್ತೇನೆ ಎಂದು, ನಿನ್ನನ್ನು ಆ ರಾಕ್ಷಸನಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ ಎಂದು ಕೆಲವೊಮ್ಮೆ ನಾವು ಮಕ್ಕಳ ಎದುರಿಗೆ ಹೇಳುತ್ತೇವೆ. ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಬಹುಶಃ ಅದೃಶ್ಯ ರೂಪದಲ್ಲಿ ಆ ಪುಲೋಮ ರಾಕ್ಷಸನಿರಬೇಕು, ಅಥವಾ ಅವನಿಗೆ ನಂತರ ಅದು ತಿಳಿದಿರಬೇಕು. ಅಷ್ಟನ್ನೇ ನೆಪವಾಗಿಟ್ಟುಕೊಂಡು ಅವಳ ತಂದೆ ಹೇಳಿದ್ದರಿಂದ, ಬಾಯಿ ಮಾತಿನಲ್ಲಿ ಹೇಳಿದ್ದರಿಂದ ಅವಳು ನನ್ನನ್ನು ಮದುವೆಯಾದವಳು ಎಂದು ಆ ಪುಲೋಮ ರಾಕ್ಷಸ ತಿಳಿದುಕೊಂಡಿದ್ದ. ಆದರೆ ಇಲ್ಲಿ ಅಗ್ನಿ ಸಾಕ್ಷಿಭೂತವಾಗಿ, ಹೌದು ಅವಳ ಅಪ್ಪ ಹೇಳಿದ್ದು ನಿಜ, ಆಕೆ ನಿನ್ನನ್ನು ಮದುವೆಯಾದವಳು ಎಂದು ಹೇಳಿದವರು ಯಾರು? ಇದನ್ನು ಭೃಗು ಮಹರ್ಷಿಗಳು ಪುಲೋಮೆಯಲ್ಲಿ ಪ್ರಶ್ನಿಸುತ್ತಿದ್ದಾರೆ. ಆಗ ಪುಲೋಮೆ ಹೇಳುತ್ತಾಳೆ, ಅಗ್ನಿದೇವನು ನನ್ನನ್ನು ರಾಕ್ಷಸನಿಗೆ ತೋರಿಸಿದನು. ಅನಂತರ ಕುರರಿಯಂತೆ ಅಂದರೆ ಹೆಣ್ಣು ಜಿಂಕೆಯಂತೆ ಕಿರಿಚಿಕೊಳ್ಳುತ್ತಿದ್ದ ನನ್ನನ್ನು ರಾಕ್ಷಸನು ಎತ್ತಿಕೊಂಡು ಹೋದನು. ಪುಲೋಮೆ ಹೀಗೆ ಹೇಳುತ್ತಾಳೆ, ರಾಕ್ಷಸನಿಂದ ಅಪಹೃತಳಾದ ನಾನು ಈ ನಿನ್ನ ಮಗನ ಅಂದರೆ ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಚವನನ ತೇಜಪ್ರಭಾವದಿಂದ ವಿಮೋಚಿತಳಾದೆನು. ಆ ರಾಕ್ಷಸನು ಈ ಶಿಶುವಿನ ಅಗ್ನಿಗೆ ಸಮಾನವಾದ ದೃಷ್ಟಿಗೆ ಲಕ್ಷ್ಯನಾದೊಡನೆಯೇ, ಆ ಕಣ್ಣಿಗೆ ಬಿದ್ದೊಡನೆಯೇ ನನ್ನನ್ನು ಬಿಟ್ಟು ಕೆಳಗೆ ಬಿದ್ದು ಭಸ್ಮೀಭೂತನಾದನು. ಮಹಾಕೋಪಿಷ್ಠನಾದ ಭೃಗು ಮಹರ್ಷಿಯು ತನ್ನ ಪತ್ನಿಯಾದ ಪುಲೋಮೆಯು ಹೇಳಿದುದನ್ನು ಕೇಳಿ ಮಿತಿಮೀರಿದ ಕೋಪದಿಂದ ಸಾಕ್ಷಾತ್ ಯಜ್ಞೇಶ್ವರನಂತೆ ಪ್ರಜ್ವಲಿಸುತ್ತಾ ಅಗ್ನಿದೇವನನ್ನು ಸರ್ವಭಕ್ಷಕನಾಗುವಂತೆ ಶಪಿಸಿಬಿಟ್ಟನು ಎಂಬಲ್ಲಿಗೆ ಶ್ರೀಮನ್ ಮಹಾಭಾರತದ ಆದಿಪರ್ವದ 6ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.